ಸರ್ ಹಿಂದೆ ಏನು ಮಾಡ್ತಿದ್ದೆ ಅಂದರೆ ಹೆಣ್ಮಕ್ಳು ಪಾದದ ಬಲಗಾಲಿನ ಎರಡನೇ ಬೆರಳನೇ ಬೆರಳನ್ನು ನೋಡಿ ಮದುವೆ ಆಗ್ತಿದ್ದೆ ಸರ್. ಸರ್ ಈ ಬೆರಳಿಗಿಂತ ಈ ಪಕ್ಕದ ಎರಡನೇ ಬೆರಳು ಸ್ವಲ್ಪ ಉದ್ದ ಇರಬೇಕು. ಕೊಟ್ಟಂತರಮಲ್ಲಿ ಶ್ರೀಮಂತಿಕೆ ಐಶ್ವರ್ಯ ಜಾಸ್ತಿ, ಅದೃಷ್ಟವಂತಿಕೆ ಜಾಸ್ತಿ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಪಾದದ ಸರ್ ಬಲಗಾಲಿನ ಎರಡನೇ ಬೆರಳನೇ ಬೆರಳನ್ನು ನೋಡಿ ಮದುವೆ ಆಗ್ತಿದ್ರು. ಸರ್ ಒಳಗಡೆ ಮೂಲ ವಿಗ್ರಹ ಚನ್ನಕೇಶವ ಸ್ವಾಮಿ ಇದೆ. ಪೀಠ 3 ಅಡಿ, ವಿಗ್ರಹ 9 ಅಡಿ, ಒಟ್ಟು 12 ಅಡಿ ವಿಗ್ರಹ ಇದೆ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡ್ಬಿಟ್ಟೆ ಪೂಜೆ ಮಾಡ್ತಾರೆ. ಸರ್ ನಾವು ಈ ದೇಗುಲವನ್ನು ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಂಬನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ ದೇಗುಲದ ಇಂಡೆಕ್ಸ್. ಡಂಕಣಾಚಾರಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಯಾವುದಾದ್ರೂ ಕೂಡ ಕೆತ್ತನೆ ಮಾಡೋದನ್ನು ಬಿಟ್ಟಿದ್ರೆ ಮುಂದೆ ಬಂದು ಕೆತ್ತನೆ ಮಾಡ್ಬೋದನ್ನ ಚಾಲೆಂಜ್ಗೋಸ್ಕರ ಸರ್ ಒಂದು ಕಾಲೇಜ್ ಆಗಿಬಿಟ್ಟೆ ನೋಡಿ ಸರ್. ಅಂದರೆ ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ದರು ಬಂದು ಕೆತ್ತನೆ ಮಾಡಲಿನ ಚಾಲೆಂಜ್ಗೋಸ್ಕರ ಬಿಟ್ಟಿದ್ದಾರೆ ಸರ್. ಇಲ್ಲೇ ತನಕ ಯಾರು ಕೂಡ ಬಂದಿಲ್ಲ, ಜಾಗ ಮಾತ್ರ ಹಾಗೆ ಬಿಟ್ಟಿದೆ ಸರ್. ಸರ್ ಒಳಗಡೆ 48 ಕಂಬಗಳಿವೆ ಸರ್. 48 ಫಿಲಸ್ ಇದೆ ನೋಡಿ. 48 ಕಂಬಗಳು ಕೂಡ ಕೆತ್ತನೆ ಎಲ್ಲ ಡಿಫ್ರೆಂಟ್ ಇದೆ ನೋಡಿ ಸರ್. ಸರ್ ಹಾಗೆ ನೋಡಿ, ಈ ಕಂಬ ಇದ್ದ ಹಾಗೆ ಈ ಕಂಬ ಇಲ್ಲ, ಆ ಕಂಬ ಇಲ್ಲ, ಆ ಕಂಬ ಇಲ್ಲ, ಕಂಬ ನೋಡಿ ಸರ್. 48 ಫಿಲಸ್ಗಳೆಲ್ಲ ಡಿಫ್ರೆಂಟ್ ಇದೆ ಸರ್. ಸರ್ ಅದರಲ್ಲೂ ವಿಶೇಷ ಕಂಬಗಳಂದರೆ ಒಂದು ಉಗ್ರ ನರಸಿಂಹ ಕಂಬ, ಎರಡನೆಯ ಕಂಬ ಮೋಹಿನಿ ಕಂಬ ಸರ್. ಮೊದಲನೆಯ ಕಂಬ ಉಗ್ರ ನರಸಿಂಹನ ಕಂಬ ಕೂಡ ನಡೆದಿದೆ ನೋಡಿ ಸರ್. ಇಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಸರ್ ಇದೇ ವಿಗ್ರಹನ ನಾನು ನಿಮಗೆ ಹೊರಗಡೆ ದೊಡ್ಡದಾಗಿ ತೋರಿಸಿದಲ್ಲಿ ತುಂಬ ಚಿಕ್ಕದಾಗಿದೆ ಸರ್. ನಾವೀಗೇನು ಈ ಗುಡಿಯ ಸುತ್ತ ಹೊರಗಡೆ 42 ಶಿಲಾಬಲಕಿಯರು ಬಹುತೇಕ ವಿಗ್ರಹ ನೋಡಿದ್ವಿ ಸರ್. ಈ ಗುಡಿಯ ಸುತ್ತ ಹೊರಗಡೆ ಏನೇನು ವಿಗ್ರಹ ನೋಡಿದ್ವಿ ಆ ವಿಗ್ರಹನೆಲ್ಲ ಚಿಕ್ಕದಾಗಿ ಸರ್ ಇದೊಂದು ಕಂಬದಲ್ಲಿ ಮಾಡಿದ್ದಾರೆ ಸರ್. ನಾವು ಈ ದೇಗುಲವನ್ನು ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಂಬನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ ದೇಗುಲದ ಇಂಡೆಕ್ಸ್. ಪರಿವಿಡಿ ಮೊದಲ ಸರ್, ಇಂಡೆಕ್ಸ್ ಮೊದಲದೆ ಹೊರಗಡೆ ಇರೋಂಥದ್ದನ್ನೆಲ್ಲ ಚಿಕ್ಕದಾಗಿ ಇದೊಂದು ಕಂಬದಲ್ಲಿ ಮಾಡಿದ್ದಾರೆ ಸರ್. ಈ ಕಂಬನ 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡ್ಬೋದಿತ್ತು ಸರ್. ಈಗ ಕಂಬನ ನಾವೀಗ ರೊಟೇಟ್ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಈ ದೇಗುಲದ ಮೇಲೆ ಒಂದು ಗೋಪುರ ರೀತಿಯಲ್ಲಿ ಒಂದು ಶಿಖರ ಇತ್ತು. ಆ ಶಿಖರ ತುಂಬ ಮಳೆ ಗಾಳಿ ಬಂದಾಗ ಆ ವಾತಾವರಣಕ್ಕೆ ಸರ್ ಕುಸಿದು ಬಿದ್ದಾಗ ಸರ್ ಹಾಗೆ ಜಾಮ್ ಆಗಿದೆ, ಬರಲ್ಲ. ಈ ಕಂಬದ ಮೇಲೆ ಕುಳಿತಿದ್ದಾಗ ಬಿಟ್ಟು ಈಗ ಕಂಬನ ನಾವೀಗ ರೊಟೇಟ್ ಮಾಡಲಿಕ್ಕಾಗಲ್ಲ. 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡ್ಬೋದು ಸರ್, ತಿರುಗಿಸ್ಬೋದಿತ್ತು ಸರ್. ಹಾಗೆ ಭೀಮು ಸ್ವಲ್ಪ ಬೆಂಡಾಗಿದೆ ನೋಡಿ ಸರ್, ಜಾಮ್ ಆಗಿದೆ ಸರ್. ಬನ್ನಿ ಸರ್. ಸರ್ ಈ ಕಂಬ ರೊಟೇಟ್ ಆಗ್ತೈತೆ ಅನ್ನೋ ಉದಾಹರಣೆಗೆ ಸರ್ ಕಲ್ಲಲ್ಲಿ ಬಾಲ್ ಬ್ರಿಂಗ್ ಸರ್, ಬೇರಿಂಗು ಸರ್. ಈಗ ಬೀಸೋ ಕಲ್ಲು ಬರ್ತದೆ ನೋಡಿ, ಆ ರೀತಿ ಕಲ್ಲಲ್ಲಿ ಬಾಲ್ ಬ್ರಿಂಗ್ ಸರ್, ಬೇರಿಂಗ್ ಸಿಸ್ಟಮ್ ನೋಡಿ. ಬೀಸೋ ಕಲ್ತ ನೋಡಿ ಸರ್. ಸರ್ ಗ್ಯಾಪ್ ಇದೆ ನೋಡಿ, ಕಲ್ಲಲ್ಲಿ ಬಾಲ್ ಬೇರಿಂಗು, ಕಲ್ಲಲ್ಲಿ ಬಾಲ್ ಬೇರಿಂಗ್ ಸರ್ ನೋಡಿ, ಬೀಸೋ ಕಲ್ತಾರ ಗ್ಯಾಪ್ ಇದೆ ಸರ್, ಗ್ಯಾಪ್ ಇದೆ. ಡಂಕಣಾಚಾರಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಯಾವುದಾದ್ರೂ ಕೂಡ ಕೆತ್ತನೆ ಮಾಡೋದನ್ನು ಬಿಟ್ಟಿದ್ರೆ ಮುಂದೆ ಬಂದು ಕೆತ್ತನೆ ಮಾಡ್ಬೋದನ್ನ ಚಾಲೆಂಜ್ಗೋಸ್ಕರ ಸರ್ ಒಂದು ಕಾಲೇಜ್ ಆಗಿಬಿಟ್ಟೆ ನೋಡಿ ಸರ್. ಅಂದರೆ ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ದರು ಬಂದು ಕೆತ್ತನೆ ಮಾಡಲಿನ ಚಾಲೆಂಜ್ಗೋಸ್ಕರ ಬಿಟ್ಟಿದ್ದಾರೆ ಸರ್. ಇಲ್ಲೇ ತನಕ ಯಾರು ಕೂಡ ಬಂದಿಲ್ಲ, ಜಾಗ ಮಾತ್ರ ಹಾಗೆ ಬಿಟ್ಟಿದೆ ಸರ್, ಚಾಲೆಂಜ್ಗೆ ಬಿಟ್ಟಂತ ನೋಡಿ ಸರ್. ಮೇಲೆ ಮಧ್ಯಭಾಗದಲ್ಲಿ ಒಂದು ಪಿಲ್ಲರ್ ಇದೆ ನೋಡಿ ಸರ್. ಸರ್ ಪಿಲ್ಲರ್ನ ಕೆಳಭಾಗದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಸರ್ ನರಸಿಂಹ ವಿಷ್ಣು ಸಂಕೇತ. ಮಧ್ಯಭಾಗದಲ್ಲಿ ಈ ಕಮಲದ ಹೂವು ಬರ್ತದೆ ನೋಡಿ ಸರ್, ಲೋಟಸ್. ಕಮಲದ ಹೂವಿನ ಎಳೆ ರೀತಿಯಲ್ಲಿದೆ. ಕಮಲದ ಹೂವು ಬ್ರಹ್ಮನ ಸಂಕೇತ ಸರ್. ಅದೇ ಪಿಲ್ಲರ್ನ ಸ್ವಲ್ಪ ಈ ರೀತಿ ಪಿಲ್ಲರ್ನ ಈ ರೀತಿ ಉಲ್ಟಾ ಮಾಡಿದರೆ ಶಿವಲಿಂಗ ಆಕಾರ ಬರುತ್ತೆ. ಪಿಲ್ಲರಿಗೆ ಭುವನೇಶ್ವರಿ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸರ್ ವಾಸಸ್ಥಳ ಅಂತ ಕೂಡ ಹೇಳ್ತಾರೆ ಮಧ್ಯ ಪಿಲ್ಲರಿಗೆ ಸರ್. ಹಾಗೆ ಸ್ವಲ್ಪ ಮುಂದೆ ಬನ್ನಿ ಸರ್. ಸರ್ ಈ ಭಾಗದಲ್ಲಿ ಅಪ್ಸರೆ ತಲೆ ಮೇಲೆ ದೊಡ್ಡದಾದ ಕಿರೀಟ ಇದೆ, ಕೈ ತುಂಬ ಬಳೆಗಳಿದೆ, ಕಾಲಿಗೆ ಕಡ್ಗ ಕೂಡ ಹಾಕಿದ್ದಾರೆ ಸರ್. ಈಗೆಲ್ಲ ಹೆಣ್ಮಕ್ಳಿಗೆ ಬಂಗಾರದ ಬಳೆ ಬರ್ತದೆ ನೋಡಿ ಸರ್, ಬ್ಯಾಂಗಲ್ ಸೀಸನ್ಸ್ ಇದೆ ಸರ್. ಈಗೆಲ್ಲ ನೆಕ್ಲೆಸ್ ಬರ್ತದೆ ನೋಡಿ, ನೆಕ್ಲೆಸ್ ಮೊದಲು 2ನೇ ಕಂಬ. ಈಗೆಲ್ಲ ಕಾರ್ ಟೈರ್ ಬರ್ತದೆ ನೋಡಿ ಸರ್, ಟೈರ್ ಮೊದಲು 3ನೇ ಕಂಬ. ಟೈರ್ ಒಳಗೆಲ್ಲ ಟ್ಯೂಬ್ ಬರ್ತದೆ ನೋಡಿ. ಟ್ಯೂಬ್ ಒಟ್ಟು 48 ಫಿಲಸ್ ಕೂಡ ಎಲ್ಲ ಡಿಫ್ರೆಂಟ್ ಇದೆ ನೋಡಿ ಸರ್. ಹಾಗೆ ಸ್ವಲ್ಪ ಮುಂದೆ ಬಂದೆ ನಾಟ್ಯ ಮಯೂರಿ, ಅವರ ಎಡಗೈ ಮೇಲೆ ಒಂದು ಪಕ್ಷಿ ಕುಳಿತು ನೋಡಿ ಸರ್. ಹಿಂದೆ ನೋಡಿದರೆ ನವಿಲಿನ ಗರುತಿಳಿದೆ, ಮುಂದೆ ನೋಡಿದರೆ ಗಿಳಿಯ ಕೊಕ್ಕಿಂದ ನೋಡಿ ಸರ್. ಅಂದರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ನವಿಲ್ ಥರ ನರ್ತನ ಮಾಡು, ಗಿಳಿ ಥರ ಮಾತಾಡೋ ಶಿಲ್ಪಿ ಒಂದು ಕಲ್ಪನೆ ಸರ್, ಇಮ್ಯಾಜಿನೇಷನು ಸರ್. ಅವರ ಬಲಗೈಯಲ್ಲಿ ಕೂಡ 2 ಬಳೆಗಳಿದೆ ನೋಡಿ ಸರ್. ಆ 2 ಬಳೆಯಲ್ಲಿ ಆ ಫ್ರಂಟ್ ಬ್ಯಾಂಗಲ್ಲ ರೀತಿ ಹಿಂದಕ್ಕೆ ಮುಂದಕ್ಕೆ ನಾವು ಶೇಕ್ ಮಾಡ್ಬೋದು ಸರ್, ನೋಡಿ ಮೂವ್ ಮಾಡ್ಬೋದು. ಅಷ್ಟು ಕಲ್ಲಲ್ಲಿ ಕೊರೆದು ಬಿಡಿಸಿ ನೋಡಿ, ಅಷ್ಟು ನೈಜತೆಯಿಂದ ಮಾಡಿದ್ದಾರೆ ಸರ್. ಹಾಗೆ ನೆಕ್ಸ್ಟು ಸ್ವಲ್ಪ ಈ ಕಡೆ ನೋಡ್ಬಿಡಿ ಸರ್. ಸರ್ ಹಾಗೆ ನೆಕ್ಸ್ಟ್ ಮೇಲೆ ಜನಾರ್ದನ ಲಕ್ಷ್ಮಿ ಕುಳಿತಿದ್ದಾರೆ, ಕೆಳಗಡೆ
ವಾದ್ಯಗೋಷ್ಠಿಗಳ ಸಾಲಿದೆ, ಕೆಳಭಾಗದಲ್ಲಿ ತಾವರ ಹೂವಿನ ಮಗ್ಗಿನ ಸಾಲಿದೆ. ಸರ್ ಯಾಕೆ ಆ ಮಾದರಿಯಲ್ಲಿ ಮಾಡಿದ್ದಾರೆ ಅಂದರೆ ಒಳಗಡೆ ಗಾಳಿ ಮತ್ತು ಬೆಳಕು ಪಾಸಾಗಲಿಕ್ಕೆ ಆ ಮಾದರಿಯಲ್ಲಿ ಮಾಡಿದ್ದಾರೆ. ಸರ್ ನಮ್ಮ ಎಡಭಾಗ ಬಲಭಾಗದಲ್ಲಿ ವಿಷ್ಣುವಿನ ದ್ವಾರಪಾಲಕರು ಜಯ ಮತ್ತು ವಿಜಯ, ಜಯ ವಿಜಯರು ದ್ವಾರಪಾಲಕರು. ಸರ್ ಒಳಗಡೆ ಮೂಲ ವಿಗ್ರಹ ಚನ್ನಕೇಶವ ಸ್ವಾಮಿ ಇದೆ. ಪೀಠ 3 ಅಡಿ, ವಿಗ್ರಹ 9 ಅಡಿ, ಒಟ್ಟು 12 ಅಡಿ ವಿಗ್ರಹ ಇದೆ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡಿಬಿಟ್ಟೆ ಪೂಜೆ ಮಾಡ್ತಾರೆ, ಸ್ತ್ರೀ ಅಲಂಕಾರ ಮಾಡ್ತಾರೆ. ಯಾಕೆಂದರೆ ವಿಷ್ಣು ಪರಮಾತ್ಮ ಭಸ್ಮಾಸುರ ರಾಕ್ಷಸನನ್ನು ಸಂಹರಿಸಲು ಮೋಹಿನಿ ಧಾರಣೆ ಮಾಡಿರೋದು. ಹಣೆಯಲ್ಲಿ ಕುಂಕುಮ ಇದೆ, ಮೂಗ್ನಲ್ಲಿ ಮೂಗ್ನೆ ಅಂತಿದೆ, ಸೊಂಟಕ್ಕೆ ಸೊಂಟ ಪಟ್ಟಿದೆ, ಮತ್ತು ದೇವರಿಗೆ ಸ್ಯಾರಿ ಕೂಡ ಧರಿಸಿ ನೋಡಿ ಸರ್, ಸೀರೆ ಕೂಡ ಧರಿಸಿದ್ದಾರೆ ಸರ್. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಸ್ತ್ರೀ ಅಲಂಕಾರ ಮಾಡಿಬಿಟ್ಟೆ ಪೂಜೆ ಮಾಡ್ತಾರೆ. ಯಾಕಂದರೆ ವಿಷ್ಣು ಪರಮಾತ್ಮ ಭಸ್ಮಾಸುರ ರಾಕ್ಷಸನನ್ನು ಸಂಹರಿಸಲು ಮೋಹಿನಿ ಧಾರಣೆ ಮಾಡೋದು ಅಂದರೆ ಕೈಟಿನ ಹೌದು ಸರ್, ಹಂಗೆ ಭಸ್ಮ ಮೈನ್ ಹೌದು ಮೇಡಮ್. ನೋಡಿ ಮೇಡಮ್ ಮನೇಲಿ ನೋಡಿ ಕುಂಕುಮ ಇದೆ, ಮೂಗ್ನಲ್ಲಿ ಮೂಗ್ನೆಂತಿದೆ, ನಾವು ದೇವರಿಗೆ ಸ್ಯಾರಿ ಕೂಡ ಹಾಕಿ ನೋಡಿ ಮೇಡಮ್, ಕಾಣಿಸಿದೆಯಾ? ಮೂಲ ವಿಗ್ರಹ ಗಂಡು ವಿಗ್ರಹನೇ, ಅಲಂಕಾರ ಅಲ್ಲ ಸ್ತ್ರೀ ಅಲಂಕಾರ. ಸರ್ ಇನ್ನೊಂದು ಪಿಲ್ಲರ್ ಇದೆ ನೋಡೋಣ ಸರ್, ಬನ್ನಿ ಮೇಡಮ್. ಸರ್ ನೋಡಿ ಎರಡನೆಯ ಕಂಬ ಮೋಹಿನಿ ಕಂಬ. ಸರ್ ಇದು ಮೋಹಿನಿ ವಿಗ್ರಹ ನೋಡಿ ಸರ್, ಮುಖೆಷ್ಟು ಸೈಜು, ಸೊಂಟ ಕೂಡ ಅಷ್ಟೇ ಸೈಜ್ ಇದೆ. ಅಂದರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ಸೊಂಟ ಇಷ್ಟು ಚಿಕ್ಕದಾಗಿರ್ಬೇಕಂತೆ. ಇಷ್ಟು ಚಿಕ್ಕದಾಗಿದ್ದರೆ ಸಿಂಹ ಕಟಿ ಅಂದರೆ ಸೊಂಟ ಇಷ್ಟು ಚಿಕ್ಕದಾಗಿದ್ದರೆ ಸರ್ ಭರತನಾಟ್ಯವನ್ನು ಹೇಗೆ ಬೇಕಾದ್ರೂ ಮಾಡ್ಬೋದಂತೆ ಶಿಲ್ಪಿಯ ಒಂದು ಕಲ್ಪನೆ. ಸರ್ ಮುಖ 3ನೇ ಒಂದು ಭಾಗ. ಸರ್ ಹಣೆ ಎಷ್ಟಿದೆ, ಮೂಗು ಕೂಡ ಅಷ್ಟೇ, ಗಲ್ಲ ಕೂಡ ಅಷ್ಟೇ ನೋಡಿ, 1/3 ಸರ್. ಉಬ್ಬಿದ್ರೆ ಉಬ್ಬು ಕಾಮನ ಬಿಲ್ಲಿನ ಆಕೃತಿಲಿದ್ದರೆ ಕಾಮಾಕ್ಷಿ. ಸರ್ ಈ ಕಣ್ಣು ಮೀನಿನ ಆಕೃತಿಲಿದ್ದರೆ ಮೀನಾಕ್ಷಿ. ಸರ್ ಮುಖ ಚಂದ್ರನ ಆಕೃತಿಲಿದ್ದರೆ ಚಂದ್ರಮುಖಿ. ಸರ್ ಹಿಂದೆ ಏನು ಮಾಡ್ತಿದ್ದೆ ಅಂದರೆ ಹೆಣ್ಮಕ್ಳು ಪಾದದ ಬಲಗಾಲಿನ 2ನೇ ಬೆರಳನ್ನು ನೋಡಿ ಮದುವೆ ಆಗ್ತಿದ್ದೆ ಸರ್. ಸರ್ ಈ ಬೆರಳಿಗಿಂತ ಈ ಪಕ್ಕದ 2ನೇ ಬೆರಳು ಸ್ವಲ್ಪ ಉದ್ದ ಇರಬೇಕು. ಕೊಟ್ಟಂತರಮಲ್ಲಿ ಶ್ರೀಮಂತಿಕೆ ಐಶ್ವರ್ಯ ಜಾಸ್ತಿ, ಅದೃಷ್ಟವಂತಿಕೆ ಜಾಸ್ತಿ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಪಾದದ ಸರ್ ಬಲಗಾಲಿನ 2ನೇ ಬೆರಳನ್ನು ನೋಡಿ ಮದುವೆ ಆಗ್ತಿದ್ರು ಸರ್. ಈಗಲೂ ಕೂಡ ಹೆಣ್ಣು ನೋಡಲಿಕ್ಕೆ ಹೋದಾಗ ಉದ್ದನೇ ಬೆರಳನ್ನು ನೋಡುವ ಪದ್ಧತಿ ಈಗಲೂ ಕೂಡ ಇದೆ ಸರ್. ಸರ್ ಈಗ ರೀತಿ ನೋಡೋದ್ರೆ ಹುಡುಗಿಯರು ಸಿಗೋದೇ ಕಷ್ಟ ಸರ್.